ನಿಮ್ಮ ಕಂಪ್ಯೂಟ್ರಲ್ಲಿ ಇಂಟರ್ನೆಟ್ ಕೇಬಲ್ ಕನೆಕ್ಟ್ ಮಾಡಿದ್ರು ಕೂಡ ಇಂಟರ್ನೆಟ್ ವರ್ಕ್ ಆಗ್ತಿಲ್ವಾ? ಸೊ ಅದನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಅದು ಹೇಗೆ ಅಂತೀರಾ? ಜಸ್ಟ್ ನಾನು ಹೇಳೋದನ್ನು ಫಾಲೋ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಕ್ಲಿಯರ್ ಆಗಿ ಎಲ್ಲಿ ಸ್ಕಿಪ್ ಮಾಡ್ದೇ ಈ ವಿಡಿಯೋ ನೋಡಿ. ಸೊ ಹೇಗೆ ಕನೆಕ್ಟ್ ಮಾಡೋದಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳ್ಕೊತೀರಾ. ಸೊ ಬನ್ನಿ ಈಗ ಹೇಗೆ ಕನೆಕ್ಟ್ ಮಾಡೋದಂತ ಹೇಳ್ಕೊಡ್ತೀನಿ. ಸೊ ಫಸ್ಟ್ ನಿಮ್ಮ ಇಂಟರ್ನೆಟ್ ಕೇಬಲ್ ಬ್ಯಾಕ್ ಸೈಡ್ ಕನೆಕ್ಟ್ ಮಾಡಿದ್ರ ಫಸ್ಟ್ ನೋಡ್ಕೊಳ್ಳಿ. ಜಸ್ಟ್ ಬ್ಯಾಕ್ ಸೈಡ್ ಕನೆಕ್ಟ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರ್ಬೋದು. ಸೊ ಇಲ್ಲಿ ಕಾಣ್ತಾ ಇದೆಯಾ ಇಂಟರ್ನೆಟ್ ಸಿಂಬಲ್ ಇದೆ, ಬಟ್ ವರ್ಕ್ ಆಗ್ತಿಲ್ಲ ಅಲ್ವಾ? ಸೊ ಕನೆಕ್ಟ್ ಆಗಿಲ್ಲ. ಇಲ್ಲಿ ಕನೆಕ್ಟೆಡ್ ಅಂತ ಬರುತ್ತೆ ಆ್ಯಕ್ಚುಲಿ. ಸೊ ಇದು ಕನೆಕ್ಟ್ ಆಗಿಲ್ಲ. ಇಂಟರ್ನೆಟ್ ಕೇಬಲ್ ಹಿಂದೆಗಡೆ ಕನೆಕ್ಟ್ ಮಾಡಿದೆಯಾ ಇಲ್ಲ ನೋಡ್ಕೊಳ್ಳಿ ಒಂದ್ಸಲ. ಸೊ ಇಲ್ಲಿ ಕಾಣ್ತಾ ಇರ್ಬೋದು. ಸೊ ಈ ಬಾಕ್ಸು ಇಲ್ಲಿಂದ ಕೇಬಲ್ ಇಲ್ಲಿಂದ ಬಂದಿದೆ. ಸೊ ನಿಮಗೆ ಕಾಣ್ತಾ ಇರ್ಬೋದು ಈ ಕೇಬಲ್ ಇಲ್ಲಿಂದ ಬಂದು ಇಲ್ಲಿ ಕನೆಕ್ಟ್ ಆಗಿದೆ. ಕಾಣ್ತಾ ಇದೆಯಾ? ಸೊ ಲೈಟಿಂಗ್ ಸಮೇತ ಬರ್ತಾ ಇದೆ. ಸೊ ನೀವು ಅಬ್ಸರ್ವ್ ಮಾಡಿದರೆ ಗೊತ್ತಾಗುತ್ತೆ. ಸೊ ಜಸ್ಟ್ ಈಗ ಕನೆಕ್ಟ್ ಆಗಿದೆ. ಇಂಟರ್ನೆಟ್ ಬರ್ತಾ ಇಲ್ಲ ಅಂದರೆ ಅದನ್ನು ಹೇಗೆ ಫಿಕ್ಸ್ ಮಾಡೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನಿಮಗೆ ಕಾಣ್ತಾ ಇರ್ಬೋದು ಹೇಗೆ ಫಿಕ್ಸ್ ಮಾಡೋದು ಅಂದರೆ, ಸೊ ಈಗ ಸರ್ಚ್ ಮಾಡ್ತೀನಿ ನೋಡಿ. ಕಾಣ್ತಾ ಇರ್ಬೋದು ಫಸ್ಟು ಮೈಕ್ರೋಸಾಫ್ಟ್ ಎಡ್ಜಿಗೆ ಹೋಗಿ. ಮೈಕ್ರೋಸಾಫ್ಟ್ ಎಡ್ಜಿಗೆ ಹೋದ ತಕ್ಷಣ ನಿಮಗೆ ಏನಾದರೂ ಇಲ್ಲಿ ಸರ್ಚ್ ಮಾಡಿದರೆ, ಸೊ ಇಲ್ಲಿ ಸರ್ಚ್ ಮಾಡ್ತೀನಿ. ಈಗ ಎಂಟರ್ ಕೊಡ್ತೀನಿ. ಜಸ್ಟ್ ಏನು ಟೈಪ್ ಮಾಡಿಬಿಟ್ಟು ಸೊ ನಿಮಗೆ ಕಾಣ್ತಾ ಇರ್ಬೋದು ಯು ಆರ್ ನಾಟ್ ಕನೆಕ್ಟೆಡ್ ಅಂತ ಬರ್ತಾ ಇದೆ. ಸೊ ನಿಮಗೂ ಹೀಗೆ ಬರ್ತಾ ಇದ್ದರೆ ಇಂಟರ್ನೆಟ್ ಕೇಬಲ್ ಕನೆಕ್ಟ್ ಆಗಿದ್ರು ಕೂಡ ಸೊ ಇಂಟರ್ನೆಟ್ ಬರ್ತಾ ಇಲ್ಲ ಅಂತಂದರೆ ಸೊ ನಿಮಗೆ ಕಾಣ್ತಾ ಇರ್ಬೋದು ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿ. ನಾನು ಹೇಳೋದನ್ನು ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಜಸ್ಟ್ ಇಲ್ಲಿ ಕಾಣ್ತಾ ಇದೆಯಲ್ಲ ಇದನ್ನು ಸೊ ಮೌಸಿಂದ ಲೆಫ್ಟ್ ಕ್ಲಿಕ್ ಮಾಡಿ. ಕಾಣ್ತಾ ಇರ್ಬೋದು ಲೆಫ್ಟ್ ಕ್ಲಿಕ್ ಮಾಡಿದೆ. ಸೊ ಈ ಥರ ಒಂದು ಆಪ್ಷನ್ ಓಪನ್ ಆಗಿದೆ. ನೈಟ್ ಲೈಟ್ ಆಕ್ಸೆಸಿಬಿಲಿಟಿ ಕಾಣ್ತಾ ಇರ್ಬೋದು. ನೈಟ್ ಲೈಟ್ ಆಕ್ಸೆಸಿಬಿಲಿಟಿ, ನಿಯರ್ ಬೈ ಶೇರಿಂಗ್ ಮತ್ತು ವೈರ್ ಡಿಸ್ಪ್ಲೇ ಪ್ರಾಜೆಕ್ಟ್ ಅಂತ ಇದೆ. ಸೊ ನಿಮಗೆ ಕಾಣ್ತಾ ಇರ್ಬೋದು ಕೆಳಗಡೆ ಸೊ ಒಂದು ಪೆನ್ಸಿಲ್ ಚಿತ್ರ, ಪಕ್ಕದಲ್ಲಿ ಸೆಟ್ಟಿಂಗ್ ಚಿತ್ರ ಇದೆ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರ್ಬೋದು ಸೊ ಈ ಥರ ಒಂದು ವಿಂಡೋ ಓಪನ್ ಆಗುತ್ತೆ. ಸೊ ನೀವು ಇಲ್ಲಿ ಏನು ಮಾಡ್ಬೇಕಂತಂದರೆ ಸೊ ನೆಟ್ವರ್ಕ್ ಆ್ಯಂಡ್ ಇಂಟರ್ನೆಟ್ ಅಂತ ಇದೆಯಲ್ಲ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ನೀವು ಇಲ್ಲಿ ಏನು ಮಾಡ್ಬೇಕಂತಂದರೆ ನೆಟ್ವರ್ಕ್ ಆ್ಯಂಡ್ ಇಂಟರ್ನೆಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರ್ಬೋದು VPN, ಪ್ರಾಕ್ಸಿ ಆ್ಯಂಡ್ ಡಯಲ್ ಅಪ್, ಇನ್ನೊಂದು ಅಡ್ವಾನ್ಸ್ ನೆಟ್ವರ್ಕ್ ಸೆಟ್ಟಿಂಗ್ ಅಂತ ಇದೆ. ಸೊ ನೀವು ಕಾಣ್ತಾ ಇರ್ಬೋದು ಅಡ್ವಾನ್ಸ್ ನೆಟ್ವರ್ಕ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರ್ಬೋದು ಇಲ್ಲಿ ಏಥರ್ ನೆಟ್ ಅಂತ ಇದೆ. ಸೊ ಏಥರ್ ನೆಟ್ ಅಂದರೆ ನಾವು ಜಸ್ಟ್ ಕೇಬಲಿಂದ ಕನೆಕ್ಟ್ ಮಾಡಿದ್ವಲ್ಲ ಸೊ ಅದೇ ಇದು. ಸೊ ಇಲ್ಲಿ ಏನು ಮಾಡ್ಬೇಕಂತಂದರೆ ನಿಮಗೆ ಕಾಣ್ತಾ ಇರ್ಬೋದು ಸೊ ರೈಟ್ ಸೈಡಲ್ಲಿ ಒಂದು ಆರೋ ಮಾರ್ಕ್ ಕೆಳಗಡೆ ಇದೆಯಲ್ಲ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರ್ಬೋದು ಮೀಡಿಯಾ ಸ್ಟೇಟ್ ಅಂತ ಇದೆಯಲ್ಲ ಇದು ಡಿಸ್ಎನೇಬಲ್ ಆಗಿದೆ. ಕಾಣ್ತಾ ಇದೆ ಡಿಸ್ಎನೇಬಲ್ ಆಗಿದೆ. ಇದನ್ನು ಎನೇಬಲ್ ಮಾಡ್ಕೋಬೇಕು. ಎನೇಬಲ್ ಮಾಡಿದ ತಕ್ಷಣ ಸೊ ಇಂಟರ್ನೆಟ್ ಕನೆಕ್ಟ್ ಆಗುತ್ತೆ. ಸೊ ನಿಮಗೆ ಕಾಣ್ತಾ ಇರ್ಬೋದು ಇಲ್ಲಿ ಮೇಲ್ಗಡೆ ಎನೇಬಲ್ ಅಂತ ಇದೆಯಲ್ಲ ಸೊ ಎನೇಬಲ್ ಮೇಲೆ ಕ್ಲಿಕ್ ಮಾಡಿ. ಸೊ ಎನೇಬಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ನಿಮಗೆ ಕಾಣ್ತಾ ಇರ್ಬೋದು ಇಲ್ಲಿ ನೋಡಿ ಈಗ ಕನೆಕ್ಟ್ ಆಗುತ್ತೆ ಆಟೋಮೆಟಿಕ್ಕು. ನೋಡಿ ಈಗ ಕಾಣ್ತಾ ಇರ್ಬೋದು ಕನೆಕ್ಟ್ ಆಯಿತು. ಸರಿನಾ? ನೆಟ್ವರ್ಕ್ 3 ಇಂಟರ್ನೆಟ್ ಆಕ್ಸೆಸ್ ಅಂತ ಬಂದಿದೆ. ಸೊ ಇದನ್ನು ನೀವು ಕ್ಲೋಸ್ ಮಾಡಿ. ಕ್ಲೋಸ್ ಮಾಡಿಬಿಟ್ಟು ಜಸ್ಟ್ ಮೈಕ್ರೋಸಾಫ್ಟ್ ಎಡ್ಜ್ಗೆ ಹೋಗಿ ಮೂವೀಸ್ ಅಂತ ಸರ್ಚ್ ಮಾಡ್ತಾ ಇದ್ದೀನಿ. ಓಕೆನಾ? ಮೂವೀಸ್. ಈಗ ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ ಕಾಣ್ತಾ ಇರ್ಬೋದು ಈಗ ಕಂಪ್ಲೀಟಾಗಿ ವರ್ಕ್ ಆಗ್ತಾ ಇದೆ ಇಂಟರ್ನೆಟ್. ಸೊ ಈ ರೀತಿ ಈಸಿಯಾಗಿ ಇಂಟರ್ನೆಟನ್ನು ಕನೆಕ್ಟ್ ಮಾಡ್ಬೋದು. ಕೇಬಲ್ ಕನೆಕ್ಷನ್ ಆಗಿದ್ರು ಈ ಥರ ಸೆಟ್ಟಿಂಗ್ ಹೋಗ್ಬಿಟ್ಟು ಎನೇಬಲ್ ಮಾಡಿಕೊಂಡ್ರೆ ಕಂಪ್ಲೀಟಾಗಿ ಕನೆಕ್ಟ್ ಆಗುತ್ತೆ ಇಂಟರ್ನೆಟ್. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಯಾರಾದರೂ ಹೊಸ್ತಾ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.